ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. BY ವಿಜಯೇಂದ್ರ ಅಂಡ್ ಟೀಮ್ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ. ಹಾಗಾದರೆ ಅಮಿತ್ ಶಾ ಅವರ ಭೇಟಿಯಾದ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಏನನ್ನು ಹೇಳಿ ಕಳಿಸಿದ್ದಾರೆ, BY ವಿಜಯೇಂದ್ರ ಅವರ ಟೀಮನ್ನು ಕಿವಿ ಹಿಂಡಿ ಕಳಿಸಿದ್ದಾರೆ ಅನ್ನೋ ಒಂದು ಮಾತುಗಳು ಎಲ್ಲೋ ಒಂದು ಕಡೆ ಪಕ್ಷದ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದರೆ BY ವಿಜಯೇಂದ್ರ ಅಂಡ್ ಟೀಮ್ಗೆ ಅಮಿತ್ ಶಾ ಅವರು ಕೊಟ್ಟ ಸಂದೇಶವಾದರೂ ಏನು ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಕರ್ನಾಟಕದಲ್ಲಿ ರಾಜ್ಯದಲ್ಲಿ ನಡೆಯುತ್ತಿರುವ ಸಿದ್ದರಾಮಯ್ಯನವರ ಸರ್ಕಾರದ ಹಿಂದೂ ವಿರೋಧಿ ನೀತಿ, ಧರ್ಮಸ್ಥಳ ಪ್ರಕರಣ ಸೇರಿದಂತೆ ಹಲವು ವಿಚಾರಗಳನ್ನು ಕರ್ನಾಟಕ ಬಿಜೆಪಿ ನಿಯೋಗ ಕೇಂದ್ರ ಸಚಿವ ಅಮಿತ್ ಶಾ ಅವರ ಜೊತೆ ಒಂದು ಮಾತುಕತೆಯನ್ನು ಸಹ ನಡೆಸಿ, ಈ ವೇಳೆ ರಾಜ್ಯ ಬಿಜೆಪಿ ಕಾರ್ಯವೈಖರಿ ಬಗ್ಗೆ ಅಮಿತ್ ಶಾ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತಂದು ಸಹ ತಿಳಿದು ಬಂದಿದೆ. ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರು, ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಪರಿಷತ್ನ ವಿಪಕ್ಷ ನಾಯಕರಾದಂಥ ಚಲುವರಾಯ ನಾರಾಯಣಸ್ವಾಮಿ, ಸಂಸತ್ ಸದಸ್ಯರಾದ ಕೋಟ ಶ್ರೀನಿವಾಸ್ ಪೂಜಾರಿ, ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ, ಯಲಹಂಕ ಶಾಸಕ SR ವಿಶ್ವನಾಥ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾದ ಸತೀಶ್ ಕಂಪಲ್ ಇದ್ದ ನಿಯೋಗ ಅಮಿತ್ ಶಾ ಅವರನ್ನು ಸಹ ಭೇಟಿಯಾಗಿತ್ತು. ಮಾತುಕತೆಯ ವೇಳೆ ಧರ್ಮಸ್ಥಳ ಪ್ರಕರಣದಲ್ಲಿ ಧರ್ಮಸ್ಥಳ ಚಲೋ ನಡೆಸಿ ಸಿದ್ದರಾಮಯ್ಯನವರ ಸರ್ಕಾರದ ಹಿಂದೂ ವಿರೋಧಿ ನೀತಿಯನ್ನು ಜನರಿಗೆ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದೆ ಎಂತೆಂದು ನಿಯೋಗ ಅಮಿತ್ ಶಾ ಅವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಕೇಂದ್ರ ಸಚಿವ, ಗೃಹ ಸಚಿವರು ಅತೃಪ್ತಿಯನ್ನು ಸಹ ಸೂಚಿಸಿದ್ದಾರೆ ಎಂಬ ಮಾತುಗಳು ಸಹ ಕೇಳಿಬರ್ತಾ ಇದೆ. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಒಂದಲ್ಲ ಒಂದು ಅಹಿತಕರ ಘಟನೆಗಳು ಸಹ, ಭ್ರಷ್ಟಾಚಾರ ಸುದ್ದಿಗಳು ಸಹ, ಕೋಮು ಗಲಭೆ, ಹಿಂದೂ ವಿರೋಧಿ ತೀರ್ಮಾನಗಳು ಸಹ ನಡೆದರು. ಅದನ್ನು ಅವ್ಯವಸ್ಥಿತವಾಗಿ ಜನರ ಬಳಿ ತಲುಪಿಸುವಲ್ಲಿ ಒಟ್ಟಾರೆಯಾಗಿ ನೀವು ವಿಫಲವಾಗಿದ್ದೀರಿ ಅಂತಂದು ಸಹ ಹೇಳಿದ್ದಾರೆ ಎನ್ನುವ ಅಸಮಾಧಾನದ ಮಾತುಗಳು ಅಮಿತ್ ಶಾ ಅವರು ಹೊರಹಾಕಿದ್ದಾರೆ ಎನ್ನುವ ಮಾತು ಕೇಳಿಬರ್ತಿದೆ. ಇನ್ನು ಕೇವಲ ಬಾಯಿ ಮಾತಿಗೆ ಹೇಳಿಕೆಯನ್ನು ಸಾಮಾಜಿಕ ಜಾಲತಾಣ ಪೋಸ್ಟ್ ಹಾಕಿದರೆ ಪ್ರಯೋಜನವಿಲ್ಲ ಎನ್ನುವ ಕಿವಿ ಮಾತನ್ನು ಅಮಿತ್ ಶಾ ಅವರು ವಿಜಯೇಂದ್ರ ಅಂಡ್ ಟೀಮ್ಗೆ ತಿಳಿಸಿದ್ದಾರೆ ಅಂತಂದು ಹೇಳಲಾಗಿದೆ. ಇನ್ನು ಮೂಡ ವಾಲ್ಮೀಕಿ ಹಗರಣ ಮುಂತಾದ ಹಗರಣಗಳು ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾಗಿದ್ದವು. ಲೋಕಸಭೆಯಲ್ಲಿ ಇದು ಚರ್ಚೆಯಾಗಿತ್ತು. ಆದರೆ ವಿಪಕ್ಷವಾಗಿ ತಮ್ಮ ಹೋರಾಟ ಏನು, ಮುಖ್ಯಮಂತ್ರಿಗಳ ಕುಟುಂಬ ಸೈಟನ್ನು ವಾಪಸ್ ನೀಡಿದ ವಿಚಾರವನ್ನು ಒಗ್ಗಟ್ಟಾಗಿ ಜನರ ಮುಂದೆ ಇಡುವಲ್ಲಿ ನಾವು ಸಂಪೂರ್ಣ ಯಶಸ್ಸನ್ನು ಕಾಣಲಿಲ್ಲ. ಒಗ್ಗಟ್ಟಿನ ಪ್ರದರ್ಶನ ಅಗತ್ಯವಿದೆ. ಇದು ಎಲ್ಲೋ ಕರ್ನಾಟಕದಲ್ಲಿ ಬಿಜೆಪಿಯಲ್ಲಿ ಮಿಸ್ ಆಗುತ್ತಿದೆ ಅಂತಂದು ಅಮಿತ್ ಶಾ ಅವರು ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಇನ್ನು ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರ ಹಿಂದೂ ವಿರೋಧಿ ನೀತಿಯ ವಿರುದ್ಧ ನಿಮ್ಮ ಹೋರಾಟ ಸರಿಯಾಗೇ ಇದೆ, ಆದರೆ ಹೋರಾಟದ ತೀವ್ರತೆ ಇನ್ನಷ್ಟು ಹೆಚ್ಚಿಸಬೇಕಿದೆ ಅಂತಲೂ ಹೇಳಿದ್ದಾರೆ. ವಿಪಕ್ಷವಾಗಿ ಜನರಿಗೆ ಸರ್ಕಾರದ ನೀತಿಯನ್ನು, ಸರ್ಕಾರದ ಭ್ರಷ್ಟಾಚಾರವನ್ನು, ಜನರಿಗೆ ಸಿಗದ ಅನುದಾನದ ವಿಚಾರದಲ್ಲಿ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಹೋರಾಟ ನಿಮ್ಮಿಂದ ಆಗಬೇಕಿದೆ ಅಂತಂದು ಅಮಿತ್ ಶಾ ಅವರು ರಾಜ್ಯ ಬಿಜೆಪಿ ನಿಯೋಗದ ಹೇಳುವ ಮೂಲಕ ಒಂದು ಮಾತನ್ನು ಹೊರಹಾಕಿದ್ದಾರೆ. ಇನ್ನು ಅಮಿತ್ ಶಾ ಅವರ ಜೊತೆ ಚರ್ಚೆಯ ವೇಳೆ ಹಿಂದೂ ಕಾರ್ಯಕರ್ತರ ಸುಭಾಷ್ ಶೆಟ್ಟಿ ಗವಿಸಿದ್ದೆ ಹತ್ಯೆ, ಪೊಲೀಸ್ ಠಾಣೆಯ ಮೇಲೆ ದಾಳಿ, ಧರ್ಮಸ್ಥಳ ಪ್ರಕರಣ ಮುಂತಾದ ವಿಚಾರಗಳ ಬಗ್ಗೆ ಕರ್ನಾಟಕ ಬಿಜೆಪಿ ಹೋರಾಟವನ್ನು ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅಮಿತ್ ಶಾ ಅವರಿಗೆ ವಿವರಿಸಿದೆ. ಎಲ್ಲವನ್ನೂ ತಾಳ್ಮೆಯಿಂದ ಕೇಳಿಸಿಕೊಂಡ ಅಮಿತ್ ಶಾ ಅವರು ತಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಎದ್ದು ಕಾಣ್ತಾ ಇದೆ, ರಾಜ್ಯ ಬಿಜೆಪಿಯಲ್ಲಿ ಒಗ್ಗಟ್ಟು ಕೊರತೆ ಇದೆ ಎನ್ನುವ ಮಾತುಗಳನ್ನು ಅಮಿತ್ ಶಾ ಅವರು ಈ ಸುದ್ದಿಯಲ್ಲಿ ಅವರು ತಿಳಿಸಿದ್ದಾರೆ. ಹಿಂದೂಗಳಿಗೆ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಉಳಿಗಾಲವಿಲ್ಲ ಎನ್ನುವ ಅಂಶವನ್ನು ಸಹ ಜನಸಾಮಾನ್ಯರಿಗೆ ತಲುಪಿಸುವ ಒಂದು ಕೆಲಸವನ್ನು ನಿಮ್ಮಿಂದ ಆಗಬೇಕಿದೆ ಎನ್ನುವ ಮಾತನ್ನು ಅಮಿತ್ ಶಾ ಅವರು ಕರ್ನಾಟಕ ಬಿಜೆಪಿ ನಿಯೋಗಕ್ಕೆ ಹೇಳಿದ್ದಾರೆ. ಸರ್ಕಾರದ ಹಿಂದೂ ವಿರೋಧಿ ನೀತಿ, ಭ್ರಷ್ಟಾಚಾರದ ವಿರುದ್ಧ ಒಗ್ಗಟ್ಟಿನ ಪ್ರದರ್ಶನ ಅಗತ್ಯವಿದೆ. ಪೊಲೀಸ್ ವ್ಯವಸ್ಥೆ ಕುಸಿದು ಬಿದ್ದಿರುವುದು ಜನರಿಗೆ ತಲುಪಿಸಿ ಮದ್ದೂರು ಘಟನೆಯನ್ನು ಉದಾಹರಣೆಯಾಗಿ ನೀಡಬಹುದು ಎನ್ನುವ ಮಾತನ್ನು ಕೇಂದ್ರ ಗೃಹ ಸಚಿವರಿಂದ ಬಂದಿದೆ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾಗಿ ಅಮಿತ್ ಶಾ ಅವರ ಈ ಸಂದೇಶವನ್ನು ಯಾವ ರೀತಿ ಕರ್ನಾಟಕದಲ್ಲಿ ಬಿಜೆಪಿ ನಿಯೋಗ ಪಾಲನೆ ಮಾಡುತ್ತೆ ಮತ್ತು ಒಗ್ಗಟ್ಟಾಗಿ ಯಾವ ರೀತಿಯ ಒಂದು ಸರ್ಕಾರದ ಒಂದು ಆಡಳಿತವನ್ನು, ಒಂದು ಲೋಪದೋಷಗಳನ್ನು ಜನರ ಮುಂದೆ ಇಡಲು ಅವರು ಪ್ರಯತ್ನಿಸ್ತಾರೆ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಹೋರಾಟ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಕಾದು ನೋಡೋಣ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು